ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಸುತ್ತೂರು ಜಾತ್ರಾ ಮಹೋತ್ಸವ 2026 ಕುರಿತ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ರಾಜ್ಯ ಮಟ್ಟದ ಕಲಾವೈಭವ ಹಾಗೂ ಮಕ್ಕಳ ಚಿತ್ರಕಲಾ ಸ್ಪರ್ಧೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಈ ಸಮಿತಿಯ ಸಂಚಾಲಕರಾದ ಶ್ರೀ GR ನಿಡಾವಣಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಈ ಸುತ್ತೂರು ಜಾತ್ರೆ ಅಂದರೆ ಕೇವಲ ಮನರಂಜನೆಗೆ ಸೀಮಿತವಾಗಿರದೆ ನಾಡಿನ ಕಲೆ ಮತ್ತು ಸಂಸ್ಕೃತಿಯ ಒಂದು ಶ್ರೀಮಂತಿಕೆಯ ಒಂದು ಪ್ರತೀಕ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೀನಿ ಸರ್. ಅದರಲ್ಲೂ ಈ ಕಲೆ ಉತ್ತೇಜನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತಾ ಬರ್ತಾ ಇದೆ. ಅದರ ಸಂಕೇತವಾಗಿಯೇ ಈ ಕಲಾವೈಭವ ಹಾಗೂ ಚಿತ್ರಕಲಾ ಸ್ಪರ್ಧೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಸರ್. ಹೌದು ಸರ್, ಹೌದು. ಈ ಜಾತ್ರಾ ಮಹೋತ್ಸವದ ಮತ್ತೊಂದು ಆಕರ್ಷಣೀಯ ಅಂದರೆ ಅದು ಈ ಕಲಾವೈಭವ ಹಾಗೂ ಚಿತ್ರಕಲಾ ಸ್ಪರ್ಧೆ ಸರ್. ಇದರ ಈ ವರ್ಷದ ರೂಪುರೇಷೆಗಳ ಬಗ್ಗೆ ತಾವು ಹಂಚಿಕೊಳ್ಬಹುದು. ನಮಸ್ಕಾರ. ಮೊದಲನೆಯದಾಗಿ ನಾನು ಚಿತ್ರಕಲಾ ಸ್ಪರ್ಧೆಯ ವಿವರಗಳನ್ನು ನೀಡ್ತೇನೆ. ರಾಜ್ಯ ಮಟ್ಟದ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಕಳೆದ 21 ವರ್ಷಗಳಿಂದ ನಮ್ಮ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಏರ್ಪಡಿಸಿಕೊಂಡು ಬರಲಾಗ್ತಾ ಇದೆ. ಮಕ್ಕಳ ಮೇಲಿನ ಮಮತೆ, ಪ್ರೀತಿ, ಅವರಲ್ಲಿರುವ ಕಲೆಯನ್ನು ಹೊರತೆಗೆಯಲು ಮೂಡಿಬರಲು ಶ್ರೀಮಠದಿಂದ ಈ ಒಂದು ಏರ್ಪಾಡು ಮಾಡ್ಕೊಂಡು ಬಂದಿದ್ದಾರೆ. ಚಿತ್ರಕಲಾ ಸ್ಪರ್ಧೆಯು ದಿನಾಂಕ 18ನೇ ತಾರೀಕು ಭಾನುವಾರದಂದು ಏರ್ಪಾಟು ಆಗುತ್ತಿದೆ. 1ನೇ ತರಗತಿಯಿಂದ 10ನೇ ತರಗತಿಯ ಮಕ್ಕಳು ಇದರಲ್ಲಿ ಭಾಗವಹಿಸಬಹುದಾಗಿದೆ. ಈ ಸಾರಿಯಿಂದ ಪ್ರಥಮ ಬಾರಿಗೆ JSS ಶಾಲೆ ಮಕ್ಕಳಿಗೆ ಬೇರೆ ಮತ್ತು ಬೇರೆ ಶಾಲೆ ಮಕ್ಕಳಿಗೆ ಬೇರೆ ಬೇರೆಯಾಗಿ 2 ತಂಡಗಳಾಗಿ ಸ್ಪರ್ಧೆಯನ್ನು ಏರ್ಪಡುವ ವ್ಯವಸ್ಥೆ ಮಾಡಲಾಗಿದೆ. ಈ ಸಾರಿಯಿಂದ ಚಿತ್ರಕಲಾ ಸ್ಪರ್ಧೆಯಲ್ಲಿ 2 ಭಾಗ, ಒಂದು ಎಕ್ಸ್ಕ್ಲೂಸಿವ್ ಆಗಿ JSS ಶಾಲೆಯ ಮಕ್ಕಳಿಗೆ, ಮತ್ತೊಂದು JSS ಹೊರತುಪಡಿಸಿ ಉಳಿದಂತ ಎಲ್ಲಾ ಶಾಲೆಯ ಮಕ್ಕಳಿಗೆ ಒಂದು ಸ್ಪರ್ಧೆನ. ಏನಾಗ್ತದೆ ಅಂದರೆ ಲಿಮಿಟ್ ಆಗಿಬಿಡ್ತತೆ, ಮಿತಿ ಆಗಿಬಿಡ್ತತೆ. ಈಗ ಸ್ಪರ್ಧೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ, ಸಮಾಧಾನಕರ ಬಹುಮಾನ ಅಂತ ಒಂದು ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತೇವೆ. ಎಲ್ಲರಿಗೂ ಅಷ್ಟೇ ಪ್ರಮಾಣದ ಪ್ರಶಸ್ತಿ ಅಂದರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಾರಿಯಿಂದ ಬೇರೆ ಶಾಲೆ ಮಕ್ಕಳಿಗೂ ಕೂಡ ಇಷ್ಟೇ ಪ್ರಮಾಣದ ಪ್ರಶಸ್ತಿಗಳನ್ನು ನೀಡಬೇಕೆನ್ನುವ ಉದ್ದೇಶದಿಂದ ಈ ವ್ಯವಸ್ಥೆ ಈ ಸಾರಿಯಿಂದ ಪ್ರಾರಂಭ ಆಗಿದೆ. ಎಷ್ಟು ಅಂದರೆ ಈಗ 2 ವಿವಿಧ ಭಾಗಗಳಾಗಿ ವಿಂಗಡಿಸಿದ್ದೀರಿ. ಆದರೆ ಅದರೊಳಗಡೆ ಮಕ್ಕಳ ವಯಸ್ಸಿಗೆ ಅನುಸಾರವಾಗಿ ಅಥವಾ ತರಗತಿಗೆ ಅನುಸಾರವಾಗಿ ಏನಾದರೂ ಇರುತ್ತೆ? ತರಗತಿಗೆ ಅನುಸಾರವಾಗಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ ಸ್ಟ್ಯಾಂಡರ್ಡು ಅವ್ರದೇ ಆದಂಥ ವಿಷಯಗಳ ಮೇಲೆ ಅವ್ರು ಚಿತ್ರ ಬಿಡಿಸ್ಬೋದು, ಅವರ ಆಯ್ಕೆಗೆ ಬಿಟ್ಟಿರ್ತೇವೆ. ಆಮೇಲೆ 3ರಿಂದ 4ನೇ ತರಗತಿ ಮಕ್ಕಳಿಗೆ ಉದ್ಯಾನವನ ಅಂತ ವಿಷಯ ಕೊಟ್ಟಿರಿದೆ. ಆಮೇಲೆ 5ರಿಂದ 7ನೇ ತರಗತಿಯವರಿಗೆ ಗ್ರಾಮೀಣ ಬದುಕು ಎಂಬ ವಿಷಯವಾಗಿ ಅವರು ಚಿತ್ರ ಬಿಡಿಸಬಹುದಾಗಿದೆ. 8ರಿಂದ 10ನೇ ತರಗತಿಯ ಮಕ್ಕಳು ನಿಸರ್ಗ ಉಳಿಸಿ ಭವಿಷ್ಯ ಉಳಿಸಿ ಎಂಬ ವಿಷಯವಾಗಿ ಚಿತ್ರ ಬಿಡಿಸಬಹುದಾಗಿದೆ. ಈ ಎಲ್ಲ ವಿಷಯಗಳು ಮೊದಲೇ ನಿರ್ಧಾರ ಆಗಿ ನಾಡಿನಾದ್ಯಂತ ಎಲ್ಲ ಮಕ್ಕಳಿಗೂ ವಿಷಯ ಮೊದಲೇ ತಿಳಿದು ಇದು ಪ್ರಿಪೇರ್ ಆಗಿ ಬಂದು ಅವರು ಚಿತ್ರ ಬಿಡಿಸಬಹುದಾಗಿದೆ. ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟು, ಆದ್ದರಿಂದ ಈ ಸಾರಿಯಿಂದ JSS ಶಾಲೆಯ ಮಕ್ಕಳು ಒಂದು 600-700 ಮಕ್ಕಳು ಬರ್ತಾರೆ. ಬೇರೆ ಶಾಲೆ ಮಕ್ಕಳು ಕೂಡ ಗೌರ್ಮೆಂಟ್ ಶಾಲೆ ಆಗ್ಬೋದು, ಖಾಸಗಿ ಶಾಲೆಗಳಾಗಬಹುದು, ಅವರು ಒಂದು 400-500 ಮಕ್ಕಳು ಬರ್ತಾರೆ. ಹಾಗಾಗಿ ಅವರಿಗೂ ವಿಶೇಷವಾಗಿ, ಅವರಿಗೂ ಪ್ರತ್ಯೇಕವಾಗಿ ಎಲ್ಲ ವ್ಯವಸ್ಥೆಗಳು ಏರ್ಪಾಟಾಗಿರುತ್ತದೆ. ಪ್ರಶಸ್ತಿಗಳು ಇಷ್ಟೇ ಪ್ರಮಾಣದಲ್ಲಿ ಅವ್ರಿಗೂ ನೀಡಲಾಗ್ತದೆ. ಓಕೆ ಸರ್, ಒಂದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು 1ರಿಂದ 10ನೇ ತರಗತಿ ಮಕ್ಕಳಿಗೆ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಆದರೆ 1ರಿಂದ 2ನೇ ತರಗತಿ ಮಕ್ಕಳಿಗೆ ಯಾವುದೇ ಥರದ ಒಂದು ಕಾನ್ಸೆಪ್ಟ್ ಇಲ್ಲ, ಈ ಕಾನ್ಸೆಪ್ಟ್ ಮೇಲೆ ಬಿಡಿಸ್ಬೇಕಂತ ಇಲ್ಲ. ಅವ್ರ ಮಕ್ಕಳಿಗೆ ಏನು ಅನಿಸುತ್ತೋ ಅದನ್ನು ಬಿಡಿಸ್ಬೋದು. ಆದರೆ 3ರಿಂದ 4 ಮಕ್ಕಳಿಗೆ ಒಂದು ಉದ್ಯಾನವನ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀರಿ, 5ರಿಂದ 7 ಗ್ರಾಮೀಣ ಬದುಕು ಅಂತ ಕೊಟ್ಟಿದ್ದೀರಿ, 8ರಿಂದ 10ನೇ ತರಗತಿ ಮಕ್ಕಳಿಗೆ ನಿಸರ್ಗ ಉಳಿಸಿ ಭವಿಷ್ಯ ಉಳಿಸಿ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಚಿತ್ರವನ್ನು ಬಿಡಿಸಬೇಕು. ಸೊ ಈ 4 ವಿಭಾಗದ ಮಕ್ಕಳಿಗೆ ಪ್ರತ್ಯೇಕವಾದ ಬಹುಮಾನಗಳು ಇರುತ್ತೆ. ಆ 4 ವಿಭಾಗಕ್ಕೂ ಒಂದೊಂದು ವಿಭಾಗಕ್ಕೂ ಎಷ್ಟು ಪ್ರಥಮ, ದ್ವಿತೀಯ, ತೃತೀಯ ಅಂತ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸು ಮತ್ತು ಕಾನ್ಸೋಲೇಷನ್ ಪ್ರತಿ ವಿಭಾಗಕ್ಕೂ 3 ಕಾನ್ಸೋಲೇಷನ್ ಪ್ರೈಸ್ ಇರ್ತವೆ. ಈ ಸಾರಿಯಿಂದ ಕಾನ್ಸೋಲೇಷನ್ ಸಮಾಧಾನಕರ ಬಹುಮಾನಕ್ಕೂ ಕೂಡ
ನಗದು ಬಹುಮಾನವನ್ನು ಈ ಸರಿಯಿಂದ ಘೋಷಿಸಿದ್ದೇವೆ. ಪ್ರತಿ ವರ್ಷ ಇರ್ತಿರ್ಲಿಲ್ಲ, ಬರೀ ಪ್ರಶಸ್ತಿ ಪತ್ರ ಇದನ್ನು ಮಾತ್ರ ಕೊಡ್ತಿದ್ವಿ, ಪಾರಿತೋಷಕ ಮಾತ್ರ ಕೊಡ್ತಿದ್ವಿ. ಈ ಸರಿಯಿಂದ ನಗದು ಬಹುಮಾನಗಳ ವಿವರ ಈ ತರ ಇದೆ. ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000, ಸಮಾಧಾನಕರ ಬಹುಮಾನ 500. ಓಕೆ, ಪಾರಿತೋಷಕದ ಜೊತೆ ಈ ನಗದು ಬಹುಮಾನ ಸರ್ಟಿಫಿಕೇಟ್ ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತದೆ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಶಂಸಾ ಪತ್ರಗಳನ್ನು ನೀಡಲಾಗ್ತದೆ. ಊಟ ವಸತಿ ಎಲ್ಲವೂ ವ್ಯವಸ್ಥೆ ಆಗಿರ್ತದೆ. ಬಂದ ಮಕ್ಕಳಿಗೆಲ್ಲವೂ ಉಚಿತ ಒಂದು ಉಡುಗೊರೆ, ಪೆನ್ಸಿಲು, ಒಂದು ಕ್ರೇಯಾನ್ಸನ್ನು ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯಿಂದ ನೀಡ್ತೇವೆ. ಚಾಕ್ಲೇಟು, ಬಿಸ್ಕತ್ತು ಅವೆಲ್ಲ ಅವರನ್ನ ಉತ್ತೇಜನಗೊಳಿಸುವ ಉದ್ದೇಶಕ್ಕಾಗಿ ನಾವು ಇವೆಲ್ಲವನ್ನು ಅವರಿಗೆ ಪುರಸ್ಕಾರ ಮತ್ತು ನೀಡ್ತೇವೆ. ಎಸ್ ಸರ್. ಅಂದರೆ ಒಂದು ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗವಹಿಸಬಹುದು, ವಯೋಮಿತಿ ಬಗ್ಗೆ ಅಥವಾ ತರಗತಿ ಬಗ್ಗೆ ತಿಳಿಸಿದರೆ, ಹಾಗೆ ಅವ್ರಿಗೆ ಸಿಗುವಂಥ ಬಹುಮಾನಗಳ ಬಗ್ಗೆನೂ ಕೂಡ ಹೇಳಿದ್ರಿ. ಹೇಗೆ ಭಾಗವಹಿಸುವ ವಿಧಾನ ಹೇಗೆ, ಇದರ ಪ್ರಕ್ರಿಯೆ ಹೇಗೆ ಸರ್? ಆಯಾ ಸ್ಕೂಲ್ನಿಂದ ಮಕ್ಕಳು ಅವರು ಸ್ಕೂಲು ಪ್ರವೇಶ ಪತ್ರ ಅಥವಾ ID ಕಾರ್ಡ್ ಇರ್ತದಲ್ಲ, ಅದನ್ನು ತೋರಿಸಿ ನೇರವಾಗಿ ಅವತ್ತಿನ ದಿವಸನೇ ನೋಂದಣಿ ಮಾಡಿಸ್ಕೊಳ್ಬಹುದು. ಅಥವಾ ನಾವು ಪಾಂಪ್ಲೆಟ್ ಏನಾದರೂ ಅವರಿಗೆ ಕೈ ಸಿಕ್ಕರೆ ಇದರಲ್ಲಿ ಸ್ಕ್ಯಾನ್ ಕೋಡನ್ನು ಮುದ್ರಿಸಿದ್ದೇವೆ, ಅದರ ಮೂಲಕ ಅವರು ರಿಜಿಸ್ಟರ್ ಮಾಡ್ಕೋಬಹುದು, ನೋಂದಣಿ ಮಾಡ್ಕೋಬಹುದು. ಅಥವಾ ಇಮೇಲ್ ID ಇದೆ, ಅದರಲ್ಲಿ ಕೂಡ ಅವರು ಇಮೇಲ್ ಮುಖಾಂತರ ತಮ್ಮ ನೋಂದಣಿ ಮಾಡ್ಕೋಬಹುದು. ಇಲ್ಲ ನಮ್ಮ ಹಿಂದೆ ವಿಳಾಸ ಇದೆ, ಆ ವಿಳಾಸಕ್ಕೆ ಅವರು ಪತ್ರ ಬರೆದು ಪತ್ರವನ್ನು ಕೂಡ ಕಳಿಸಬಹುದು. ಈ ಎಲ್ಲ ಮುಖಾಂತರ ಅವರು ನೋಂದಣಿ ಮಾಡ್ಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ವಿ. ಏನಾದರೂ ಇಷ್ಟೇ ಜನ ಇರಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಇದೆಯಾ, ಹೇಗೆ ಸರ್? ಯಾವುದು ರಿಸ್ಟ್ರಿಕ್ಷನ್ಸ್ ಯಾವುದೂ ಇಲ್ಲ. ಎಷ್ಟು ಜನ ಬೇಕಾದರೂ ಬಂದರೂ ಕೂಡ ನಾವು ಏರ್ಪಾಟನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಸ್ಪಾಟ್ ಎಂಟ್ರಿನೂ ಕೂಡ ಇದೆ. ಸ್ಪಾಟ್ ಎಂಟ್ರಿ ಕೂಡ ಇದೆ. ಇದಕ್ಕೆ ಯಾವುದೇ ರೀತಿಯ ಪ್ರವೇಶ ಶುಲ್ಕ ಇರುವುದಿಲ್ಲ, ಫ್ರೀ ಆಗಿ ಇರುತ್ತೆ. ಎಸ್ ಸರ್. ಸರ್, ಇವರು ಈಗ ಒಂದು ವೇಳೆ ನೀವು ಹೇಳಿದ್ರಿ ಪಾಂಪ್ಲೆಟ್ ಸಿಕ್ಕರೆ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡ್ಬೋದು ಅಂತಲೂ ಹೇಳಿದ್ರಿ. ಅದಲ್ಲದೆ ಏನಾದರೂ ಡೌಟ್ಸ್ ಇದ್ದರೆ ಅವರು ಏನಾದ್ರು ಯಾರನ್ನು ಸಂಪರ್ಕ ಮಾಡ್ಬೋದು? ನೇರವಾಗಿ ಹಿಂದೆ ಸಂಚಾಲಕರ ದೂರವಾಣಿ ಸಂಖ್ಯೆಗಳನ್ನು ನೀಡಿದ್ದೇವೆ. ಅವರಿಗೆ ಯಾರಾದರೂ ತಮಗೆ ಲಭ್ಯ ಇರೋರಿಗೆ ಫೋನ್ ಮಾಡಿ ಎಲ್ಲ ವಿಷಯಗಳ ಮಾಹಿತಿಯನ್ನು ಪಡೆದುಕೋಬಹುದು. ಒಂದೆರಡು ಸಂಖ್ಯೆನ ತಾವು ಹೇಳ್ಬೋದಾ ಇವಾಗ? ಡಿ ಕುಬೇರಪ್ಪ ಅಂತ ಅವರು ಸಂಚಾಲಕರು. ಆಮೇಲೆ ನಿಡವಣಿ ನಾನು, ಸರ್ ಶಿವಕುಮಾರ ಸ್ವಾಮಿ ಅಂತ ಇನ್ನೊಬ್ರು, ಎಸ್.ಜೆ. ದೇವಿಕಾ ಅಂತ ಅವರು ಒಬ್ರು, ಶಿವಪ್ರಸಾದ್ ಅಂತ, ಇಷ್ಟೊಂದು 5 ಜನ ಸಂಚಾಲಕರಿದ್ದೇವೆ. ಯಾರ್ದಾದ್ರೂ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿ ವಿಷಯಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಬಹುದು. ಓಕೆ, ಅಂದರೆ ಈ ಕುಬೇರಪ್ಪ ಅವರದು 9480281097 ಈ ಸಂಖ್ಯೆಗೆ ಏನಾದರೂ ಮಾಹಿತಿ ಬೇಕಾದರೆ ನಿಮ್ಮ ನಿಡಾವಣಿಯವರದು ಸಂಖ್ಯೆ 9448957905 ಇದಕ್ಕಾದರೂ ಸಂಪರ್ಕಿಸಬಹುದು. ಎಸ್ ಸರ್. ಬಹುಶಃ ತಮ್ಮ ಸಂಖ್ಯೆಯನ್ನು ಮತ್ತೊಮ್ಮೆ ನಾನು ಹೇಳ್ತೀನಿ, 9448957905 ಈ ಸಂಖ್ಯೆಗೆ ಕರೆ ಮಾಡಿ ಕೂಡ ಅವರು ನೋಂದಣಿನೂ ಮಾಡ್ಕೋಬೋದು ಅಥವಾ ಏನಾದ್ರು ಸಂದೇಹ ತಿಳ್ಕೊಬೋದು. ಎಸ್ ಸರ್, ಇದು ಒಂದು ಚಿತ್ರಕಲಾ ಸ್ಪರ್ಧೆ ಬಗ್ಗೆ ಆಯ್ತು. ಆಮೇಲೆ ಈ ಸ್ಪರ್ಧೆಗೆ ಡ್ರಾಯಿಂಗ್ ಶೀಟನ್ನು ನಾವೇ ನೀಡ್ತೇವೆ. ಉಳಿದ ಪೆನ್ಸಿಲ್ಲು, ಕ್ರೇಯಾನ್ಸು ಮತ್ತು ಪೆನ್ನು ಮುಂತಾದ ಕಲಾಕೃತಿಗಳನ್ನು ರಚಿಸಲಿಕ್ಕೆ ಸಾಮಗ್ರಿಗಳನ್ನು ನೀವೇ ತರಬೇಕು. ಡ್ರಾಯಿಂಗ್ ಶೀಟ್ ಮಾತ್ರ ನಾವು ನೀಡ್ತೇವೆ. ನಾವು ಫ್ರೀಯಾಗಿ ಆಮೇಲೆ ಕ್ರೇಯಾನ್ಸು ನಾವು ನೀಡ್ತೇವೆ. ನಮ್ಮ ಅಂದರೆ ಅವರವರ ಚಿತ್ರಕ್ಕೆ ಏನೇನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಹಾಗಾಗಿ ಅವರೇ ತಂದರೆ ಸೂಕ್ತ ಆಗುತ್ತೆ. ಡ್ರಾಯಿಂಗ್ ಶೀಟ್ ಮಾತ್ರ ನಾವು ಒದಗಿಸ್ತೇವೆ, ಅವ್ರು ತರುವ ಅಗತ್ಯವಿಲ್ಲ. ನಾವು ಅದನ್ನ ತಗೊಳ್ಳೋದನ್ನೇ ಇಲ್ಲ, ಅವ್ರು ತಂದಿದ್ದನ್ನೇ ಯಾವುದು ಸ್ವೀಕಾರ ಮಾಡೋದಿಲ್ಲ. ಕರೆಕ್ಟ್, ಅದು ಬಹಳ ಮುಖ್ಯ. ಯಾಕಂದ್ರೆ ಅದು ಕೋಡ್ ಆಗಿರ್ತದೆ, ನಮ್ದೇ ಜಾತ್ರಾ ಮಹೋತ್ಸವದ ಪ್ರಿಂಟ್ ಆಗಿರ್ತದೆ. ಅದಕ್ಕೋಸ್ಕರ ಒಂದು ರೀತಿಯ ಎಕ್ಸಾಮ್ ಆನ್ಸರ್ ಶೀಟ್ ಇದ್ದಂಗೆ. ಹೌದು. ಎಸ್ ಸರ್. ಈ ಕುರಿತು ಅಂದ್ರೆ ಈ ಚಿತ್ರಕಲಾ ಸ್ಪರ್ಧೆ ಕುರಿತು ಏನಾದ್ರು ಹೇಳೋದಿದೆಯಾ ವಿಶೇಷವಾಗಿ? ಇಷ್ಟು ಮಾತ್ರ ಮಾಹಿತಿಯನ್ನು ಎಲ್ಲರಿಗೂ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಎಸ್ ಸರ್. ಹಾಗಿದ್ರೆ ಈ ರಾಜ್ಯ ಮಟ್ಟದ ಕಲಾ ವೈಭವ ಮತ್ತೊಂದು ವಿಷಯ ಇಲ್ಲಿ. ಸೊ ಅದೇ ದಿನ ನಡೆಯುವಂಥದ್ದು ಇದು. ಅದೇ ದಿನ ಈ ವಿಚಾರವಾಗಿ ರಾಜ್ಯ ಮಟ್ಟದ ಕಲಾ ವೈಭವ 6 ದಿವಸಗಳವರೆಗೂ ಪರ್ಯಂತರವಾಗಿ ನಿತ್ಯವೂ ಇರುತ್ತೆ. ಪ್ರದರ್ಶನ ನಿತ್ಯವೂ ಇರ್ತದೆ. ಇದು ಸ್ಪರ್ಧೆ ಅಲ್ಲ, ಇದು ಪ್ರದರ್ಶನ, ಚಿತ್ರಕಲಾ ಸ್ಪರ್ಧೆ. ಇದು ಮಕ್ಕಳಿಗೋಸ್ಕರ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದು 1 ದಿವಸ ಮಾತ್ರ. ಅದು 18ನೇ ತಾರೀಕಿಗೂ ರಾಜ್ಯ ಮಟ್ಟದ ಮಕ್ಕಳ ಚಿತ್ರಕಲಾ ಸ್ಪರ್ಧೆ. ರಾಜ್ಯ ಮಟ್ಟದ ಕಲಾ ವೈಭವವು 15ರಿಂದ 20ರವರೆಗೆ 6 ದಿವಸಗಳ ಪರ್ಯಂತ
ನಿತ್ಯವೂ ಪ್ರದರ್ಶನಗೊಳ್ತದೆ. ಅಲ್ಲಿ ರಾಜ್ಯದ ಎಲ್ಲ ಕಲಾವಿದರು ತಾವು ರಚಿಸಿದ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿರ್ತಾರೆ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಲಾವಿದರು ಸ್ಥಳದಲ್ಲೇ ಕುಳಿತುಕೊಂಡು ಸಾರ್ವಜನಿಕರ ಅವರ ಭಾವಚಿತ್ರಗಳನ್ನು ರಚಿಸಿ ಕೊಡ್ತಾ ಇರ್ತಾರೆ. ತಾವು ಕ್ಯಾರಿಕೇಚರ್ ಮಾಡ್ಬೋದು, ಕಾರ್ಟೂನ್ಸ್ ಮಾಡಿ ಚಿತ್ರ ಬಿಡಿಸಿ ಅಲ್ಲಿಯೇ ಮಾರಾಟ ಮಾಡ್ತಿರ್ತಾರೆ. ಈ ಎಲ್ಲ ವ್ಯವಸ್ಥೆಗಳು ಉಂಟು. ಓಕೆ. ಇದು 15ರಿಂದ 20ವರೆಗೂ ಇರುತ್ತೆ. 6 ದಿನಗಳು ಕೂಡ ಇರುತ್ತೆ. ಒಂದು ಅಲ್ಲಿ ಪ್ರದರ್ಶಕಕ್ಕೂ ಕೂಡ ಇರುತ್ತೆ, ಮತ್ತು ಅಲ್ಲಿ ಮಾರಾಟಕ್ಕೂ ಕೂಡ ಅವಕಾಶ ಇರುತ್ತೆ. ಜೊತೆಗೆ ನೇರವಾಗಿ ಲೈವ್ ಚಿತ್ರಗಳನ್ನು ಬಿಡಿಸುವಂಥದ್ದು, ಅಂತಹ ಕಲೆಗೂ ಕೂಡ ಅಲ್ಲಿ ಅವಕಾಶ ವ್ಯವಸ್ಥೆ ಆಗಿರುತ್ತೆ. ಎಸ್ ಸರ್, ಇದಕ್ಕೆ ಏನಾದರೂ ಮಾನದಂಡಗಳಿದೆಯಾ? ಎಲ್ಲಿಂದೆಲ್ಲ ಬರ್ತಾ ಇದ್ದಾರೆ ಈ ಕಲಾವೈಭವಕ್ಕೆ? ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕಲಾವಿದರು ಭಾಗವಹಿಸ್ತಾರೆ. ಎಲ್ಲ ಕಡೆ ಸರ್ಕಾರಿ ಕಲಾಶಾಲೆಗಳು, ಪ್ರೈವೇಟ್ ಕಲಾಶಾಲೆಗಳು ಎಲ್ಲರಿಗೂ ಪತ್ರ ಬರೆದಿರ್ತೇವೆ. ವೃತ್ತಿ ಕಲಾವಿದರು ಆಗ್ಬೋದು, ಕಲಾ ವಿದ್ಯಾರ್ಥಿಗಳಾಗ್ಬೋದು. ಉದಾಹರಣೆಗೆ ನಮ್ಮ ಮೈಸೂರಲ್ಲಿ ಕಾವಾ ಇದೆ, ಚಿತ್ರಕಲಾ ಪರಿಷತ್ ಬೆಂಗಳೂರಲ್ಲಿ 2 ಕಾಲೇಜ್ ಇದೆ. ಇದೇ ರೀತಿಯಾಗಿ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಕಲಾ ಶಾಲೆಗಳು ಇರುತ್ತಾವಲ್ಲ, ಅವರಿಗೆಲ್ಲ ಪತ್ರ ಕಳಿಸಿರ್ತೇವೆ. ಅಲ್ಲಿ ಕಲಾವಿದರು ಎಲ್ಲ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಬಂದು, ಅವರು ಉಪನ್ಯಾಸಕರು ಎಲ್ಲರೂ ಬಂದು ಒಂದು ತಂಡವಾಗಿ ಬಂದು ಇಲ್ಲಿ 6 ದಿವಸಗಳ ಇಲ್ಲಿ ಇದ್ದು ಅವರ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿ ಮತ್ತು ಮಾರಾಟವಾದರೆ ಮಾರಾಟ ಮಾಡುವ ವ್ಯವಸ್ಥೆ ಮಾಡಿರ್ತೇವೆ ನಾವು. ಇದು ಒಂದು ಪ್ಲಾಟ್ಫಾರ್ಮ್ ಅನ್ನು ಅವರಿಗೆ ಒದಗಿಸಿಕೊಟ್ಟಿರ್ತೇವೆ. ಇದಕ್ಕೆ ಅಡ್ವಾನ್ಸ್ ಆಗಿ ರಿಜಿಸ್ಟ್ರೇಷನ್ ಆಗಬೇಕಾ ಸರ್? ಹೌದು ಸರ್. ನಾಳೆ 6ನೇ ತಾರೀಕು ಕೊನೆಯ ದಿನಾಂಕ ಕೊಟ್ಟಿದ್ದೇವೆ. 6ನೇ ಒಳಗಾಗಿ ತಾವು ನೋಂದಣಿ ಮಾಡಿಸ್ಕೋಬೇಕಂತ ಒಂದು ಮಿತಿಯನ್ನು ನಿಗದಿಪಡಿಸಿದ್ದೇವೆ. ಆಮೇಲೆ ಏನಾಗುತ್ತೆ ಅಂದರೆ ನಮಗೊಂದು ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುವ ಒಂದು ದೃಷ್ಟಿಯಿಂದ ಒಂದು ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ದೇವೆ. ನಾವು ಸ್ಟಾಲ್ ವ್ಯವಸ್ಥೆ ಮಾಡಬೇಕು ಅವರಿಗೆ ಬಂದವರಿಗೆಲ್ಲ. ಜಾಗ ಕಲಾವೈಭವಕ್ಕೆ 6ನೇ ತಾರೀಕು ನಿಗದಿಯಾಗಿದೆ. ಅದಾದ ನಂತರ ಬಂದವರಿಗೆ ಇದು ಆಗೋದಿಲ್ಲ. ಅವರು ಮಾಡಲಿ, ಫೋನ್ ಮಾಡಿ ಅದನ್ನು ಪರಿಶೀಲಿಸ್ತೇವೆ. ಅವಕಾಶಗಳಿದ್ರೆ ವ್ಯವಸ್ಥೆ ಮಾಡಲಿಕ್ಕೆ ಪರಿಶೀಲಿಸ್ತೇವೆ. ಎಸ್ ಸರ್. ಸರ್, ಇಲ್ಲಿ ಇದಕ್ಕೂ ಕೂಡ ಏನಾದರೂ ಬಹುಮಾನಗಳು ಆ ಥರದ್ದಿದೆಯಾ? ಇದಕ್ಕೇನು ಬಹುಮಾನ ಇಲ್ಲ ಸರ್. ಅವರು ಮಾರಾಟ ಮಾಡಿ ಏನು ತಗೊಳ್ತಿರ್ತಾರೆ ಅದನ್ನೇ ಅವರಿಗೆ ಫ್ರೀಯಾಗಿ ಬಂದ ಕಲಾವಿದರಿಗೆ ಮೈಸೂರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಸಾರಿಗೆ ವೆಚ್ಚವನ್ನು ನಾವೇ ನೀಡ್ತೇವೆ. ಜಾತ್ರಾ ಮಹೋತ್ಸವ ವತಿಯಿಂದ ಅವರು ಬರುವ ರೈಲು ಪ್ರಯಾಣ ದರ ಅಥವಾ ಬಸ್ಸು ಪ್ರಯಾಣ ದರಗಳನ್ನು 2ನೇ ದರ್ಜೆಯ ಪ್ರಯಾಣ ಭತ್ಯೆಯನ್ನು ನಾವು ಜಾತ್ರಾ ಮಹೋತ್ಸವ ಸಮಿತಿಯಿಂದ ಅವರಿಗೆ ನೀಡ್ತೇವೆ. ಊಟ ವಸತಿಯನ್ನು ನೀಡ್ತೇವೆ. ಅವರು ಕಲಾಕೃತಿಗಳನ್ನು ಮಾರಾಟ ಮಾಡಬಹುದು, ಸ್ಥಳದಲ್ಲೇ ಚಿತ್ರವನ್ನು ಬಿಡಿಸಬಹುದು. ಈ ಒಂದು ವ್ಯವಸ್ಥೆಯನ್ನು ಅವರಿಗೆ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಎಸ್ ಸರ್. ಇದು ನೋಡುಗರಿಗೆ ಒಂದು ಅವಕಾಶ, ಜೊತೆಗೆ ಈ ಕಲಾವಿದರಿಗೂ ಕೂಡ ತಮ್ಮ ಕಲೆಯನ್ನು ಪ್ರದರ್ಶಿಸಲಿಕ್ಕೆ, ತಮ್ಮ ಕಲಾಕೃತಿಗಳನ್ನು ಪ್ರದರ್ಶಿಸಲಿಕ್ಕೆ ಅವಕಾಶ, ಜೊತೆಗೆ ಅವರ ಕಲಾಕೃತಿಗಳನ್ನು ಮಾರಾಟ ಮಾಡೋಕ್ಕೂ ಕೂಡ ಒಂದು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಎಸ್ ಸರ್, ಒಟ್ಟಾರೆ ಈ ಒಂದು ಕಲಾವೈಭವ ಹಾಗೂ ಚಿತ್ರಕಲಾ ಸ್ಪರ್ಧೆ ಕುರಿತಂತೆ ನಮ್ಮ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಒಂದು ರಾಜ್ಯದಲ್ಲಿ, ಅದು ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಕಲೆಗೂ ಒಂದು ತುಂಬ ಪ್ರಾಶಸ್ತ್ಯವನ್ನು ನೀಡಿ ಶ್ರೀಮಠ ಉತ್ತೇಜನ ನೀಡ್ಕೊಂಡು ಬಂದಿದೆ. ಅದನ್ನು ಪೋಷಿಸುವ ಉದ್ದೇಶದಿಂದ ಶ್ರೀಮಠವು ಅವರಿಗೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ಒಂದು ಸದುಪಯೋಗ ಪಡೆದುಕೊಂಡು ತಮ್ಮ ಎಲ್ಲ ಕಲಾವಿದರು ಪ್ರದರ್ಶನಕ್ಕೆ ಬಂದು ಪ್ರದರ್ಶನ ಮಾಡಿ ಈ ಒಂದು ಮೆರುಗು ನೀಡಬೇಕಂತ ಅವರೆಲ್ಲ ಕೇಳ್ಕೊಳ್ತೇನೆ. ಎಸ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಇಷ್ಟೊತ್ತು ಭಾಗವಹಿಸಿ ಈ ಒಂದು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಮತ್ತು ರಾಜ್ಯ ಮಟ್ಟದ ಕಲಾವೈಭವ ಕಾರ್ಯಕ್ರಮ ಕುರಿತು ತಾವು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಸುತ್ತೂರು ಜಾತ್ರಾ ಮಹೋತ್ಸವ 2026ರ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕಲಾವೈಭವ ಹಾಗೂ ಮಕ್ಕಳ ಚಿತ್ರಕಲಾ ಸ್ಪರ್ಧೆ ಕುರಿತು ತಾವು ಕೇಳ್ತಾ ಇದ್ರಿ. ಖಂಡಿತ ಮಕ್ಕಳ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ 4 ವಿಭಾಗದ ಮಕ್ಕಳಿಗೆ ಅವಕಾಶಗಳನ್ನು ಕೊಡಲಾಗಿದೆ. 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಕೊಡಲಾಗಿದೆ. 4 ಬಹುಮಾನಗಳನ್ನು ಕೂಡ ಒದಗಿಸಲಾಗ್ತಾ ಇದೆ. ಸೊ ಇವರು ನೋಂದಣಿಯನ್ನು ಇವಾಗಲೂ ಮಾಡ್ಕೊಳ್ಬೋದು, ಹಾಗೂ ಜೊತೆಗೆ ಸ್ಪಾಟ್ ಎಂಟ್ರಿ ಕೂಡ ಅವಕಾಶಗಳು ಇರುತ್ತೆ. ಆದರೆ ಕಲಾವೈಭವಕ್ಕೆ ಅದು 6ನೇ ತಾರೀಕಿಗೆ ಕೊನೆಯ ದಿನಾಂಕವಾಗಿರುತ್ತೆ. ನಂತರ ಭಾಗವಹಿಸಬೇಕು ಅಂತ ಹೇಳಿದರೆ ಅವರು ಕರೆ ಮಾಡಿ ಒಂದು ಖಾತ್ರಿಪಡಿಸಿಕೊಂಡು ನಂತರ ಮುಂದುವರಿಬೋದಾಗಿ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ತಮಗೆ ಇಷ್ಟವಾಗಿರುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.